ಈಗ ನೀವು ನೋಡ್ತಿರ್ಬೋದು, ನೀವು ಎಷ್ಟೋ ಹೆಣ್ಮಕ್ಳು ಅರೈಸ್ಮೆಂಟ್ ಆದಾಗ ಅವ್ರ ಮೇಲೆ ಅತ್ಯಾಚಾರ ಆದಾಗ ನೀವೆಲ್ಲ ಕಡೆ ಹೋಗಿ ಪ್ರೊಟೆಸ್ಟ್ ಎಲ್ಲ ಮಾಡಿದ್ದೀರಾ. ರೀಸೆಂಟಾಗಿ ಯಾವುದೋ ಹಳ್ಳಿಗೂ ಕೂಡ ಹೋಗಿದ್ರಿ ನೀವು, ಒಂದು ಹುಡುಗಿ ಮೇಲೆ ಪ್ರೊಟೆಸ್ಟ್ ಆದಾಗ. ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ಗಳನ್ನ ನೋಡ್ತಿದ್ದೀರಲ್ಲ. ಈಗ ನೀವು ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ನಿಮ್ಮ ಬಾಲ್ಯದಲ್ಲಿ ಆ ಥರದ್ದು ಇನ್ಸಿಡೆಂಟ್ಸ್ಗಳು ನಿಮ್ಮ ಕಣ್ಣೆದ್ರು ಬಂದಿರೋದು, ಅಥವಾ ನಿಮಗೆ ಯಾರಾದರೂ ಸ್ಕೂಲು ಕಾಲೇಜಲ್ಲಿ ಅರೇಂಜ್ಮೆಂಟ್ ಮಾಡಿರೋದು, ನಿಮ್ಮ ಅಕ್ಕಪಕ್ಕದವ್ರು ಯಾರಾದ್ರು ಮಾಡಿರೋದು? ಅವ್ನು ಯಾರೋ ಕಚಡ ನನ್ನ ಮಗ ಮೇಡಮ್, ದೇವ್ರಣೆ ಎಷ್ಟು ಅದು ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಹಿಂದೆ ಮುಂದೆ ಸುತ್ತೋದು ಒಂದು 5-6 ಜನ. ಇವಾಗ ಸ್ಕೂಲ್ ಬಿಡೋ ಟೈಮು, ಅವಾಗ 7ನೇ ಕ್ಲಾಸ್ 8ನೇ ಕ್ಲಾಸ್ ನಾವು. 7ನೇ ಕ್ಲಾಸ್ ಗಿಡದ ಸಂಧಿಯಲ್ಲಿ ಹೋಗ್ಬಿಟ್ಟು ಪ್ಯಾಂಟ್ ಬಿಚ್ಕೊಂಡು ನಿಂತ್ಕೊಂಡ್ಬಿಡೋನು. ನಾವು ಅವಾಗ ಓದೋ ಮಕ್ಕಳು, ಹೌದು ಓದೋ ಮಕ್ಕಳು ಓಡ್ ಬರೋನು ಹಿಂದೆಗಡೆ. ಎಷ್ಟು ನಾವು ಅವಾಗೆಲ್ಲ ಆ ಥರ ಎಲ್ಲ ಫೇಸ್ ಮಾಡಿದ್ದೀವಿ ಮೇಡಮ್. ಹಿಡ್ಕೊಳಕ್ಕೆ ಬರೋದು, ಓಡ್ ಬರೋದು, ಆ ಥರ ಎಲ್ಲ. ಅವಾಗಷ್ಟೇ ಅಲ್ಲ, ಇವಾಗಿನ ಹೆಣ್ಮಕ್ಳು ಕೂಡ ಆ ಥರದ್ದು ಫೇಸ್ ಮಾಡ್ತಿದ್ದಾರೆ, ತುಂಬ ಫೇಸ್ ಮಾಡ್ತಿರ್ತಾರೆ ಮೇಡಮ್. ನಿಜ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರ ಮನೆ ಹೆಣ್ಮಕ್ಳಿಗೆ ಹೋಗಿ ಹಂಗೆ ಮಾಡಲಿ, ಮಾಡ್ತಾರ, ಹಂಗೆ ಮಾಡ್ತಾರ. ಬೇರೆ ಹೆಣ್ಮಕ್ಳು ಮಾತ್ರ, ಕಂಡೋರ್ ಹೆಣ್ಮಕ್ಳು ಮಾತ್ರ ಬೇಕು ಅಲ್ವಾ. ಇವಾಗ ಅವ್ರ ಹೆಣ್ಮಕ್ಳನ್ನ ಕೂಡ ನಾಳೆ ದಿವಸ ಬೇರೆಯವ್ರು ಹಂಗೆ ಮಾಡ್ತಾರಲ್ವಾ. ಹೌದು, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಹೌದು. ಮತ್ತೆ ಗಂಗಕ್ಕ ಅವರೇ, ನಿಮ್ಮ ಲೈಫ್ನಲ್ಲಿ ಆಗಿರುವಂಥ ಒಂದು ಕಹಿ ಘಟನೆಗಳು ಯಾವ್ದು? ಯಾಕಂದರೆ ಜನರನ್ನ ರೀಲ್ಸಲ್ಲಿ ನೀವು ಆ್ಯಕ್ಟ್ ಮಾಡಿ ವಿಚಿತ್ರವಾಗಿ ನೀವು ನಗಿಸ್ಬೋದು. ಆ ನಗುವಿನ ಒಂದು ನೋವಿರುತ್ತೆ, ನೀವೇ ಹೇಳ್ದಂಗೆ. ನಿಮ್ಮ ಲೈಫ್ನಲ್ಲಿ ಆದಂಥ ಒಂದು ಕಹಿ ಘಟನೆ, ನಿಮ್ಗೆ ಅದರಿಂದ ಮನ್ಸಿಗೆ ತುಂಬ ನೋವಾಗಿರುವಂಥದ್ದು ಯಾವುದದು? ತುಂಬ ಇದ್ದಾವೆ ಮೇಡಮ್. ತುಂಬ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಕಹಿ ಘಟನೆಗಳಿದ್ದಾವೆ. ಇಷ್ಟೊತ್ತು ಕಾಲ ನಾನು ಸತ್ತೋಗ್ಬಿಡ್ಬೇಕಿತ್ತು. ನನ್ನ ಯಾರಂತಾನೆ ಗೊತ್ತಿರಲಿಲ್ಲ. 5-6 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿ ಎಲ್ಲ ಆಯಿತು. ಯಾಕೆ ಲಾಸ್ಟ್ಗೆ ಅದೇ ಸ್ವಲ್ಪ ಫ್ಯಾಮಿಲಿದು ಸ್ವಲ್ಪ ಒಬ್ಬರನ್ನ ತುಂಬ ಹತ್ರವಾಗಿ ನಂಬಿರ್ತೀವಿ. ಗಂಡನಾಗಲಿ ಒಂದು ತಂದೆ ತಾಯಿನಾಗಲಿ, ಅವ್ರ ಕಡೆಯಿಂದ ಏನಾದರೂ ಒಂದು ಚೂರು ನೋವಾಯಿತು ಅಂತಂದರೆ, ಅದು ಒಂದು ಪ್ರೀತಿಯಲ್ಲಿ ಏನಾದ್ರು ಒಂದು ನೋವು ಕಾಣಿಸ್ತು ಅಂತಂದರೆ, ಇವಾಗ ಲವ್ ಫೇಲ್ಯೂರ್ ಆದರೆ ಏನು ಮಾಡ್ತಾರೆ ಮೇಡಮ್, ಕೆಲವರು ತಡ್ಕೊಳ್ಳೋರು ತಡ್ಕೊತಾರೆ, ಗಟ್ಟಿ ಹೃದಯ ಇರೋರು ತಡ್ಕೊತಾರೆ. ಇವಾಗ ಏನು ಅವ್ರು ನಮ್ಮ ಮೇಲೆ ಹುಚ್ಚಿಟ್ಕೊಂಡ್ಬಿಟ್ಟವ್ರು ಏನು ಮಾಡ್ತಾರೆ, ಸೂಸೈಡ್ ಮಾಡ್ಕೊಳಕ್ಕೆ ಬಿಡ್ತಾರೆ. ಆ ಪ್ರೀತಿಯಲ್ಲಿ ಏನಾರು ಮೋಸ ಹೋಗೋದು ಆ ಥರ ಎಲ್ಲ ಆದಾಗ ಸೂಸೈಡು. ಅದು 4ನೇ ಸತಿ ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋಗಿ ಲಾಸ್ಟ್ ಸೀರಿಯಸ್ ಆಗಿತ್ತು. ಆಮೇಲೆ ಸೀರಿಯಸ್ ಆದಮೇಲೆ ಸಾಕಪ್ಪ, ಇನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಪೈಪಲ್ಲಿ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಪೈಪ್ ಹಾಕ್ಬಿಡ್ತಾರೆ ಅಂತ ಬಿಟ್ಟಿದ್ದಾರೆ ನೀವು. ಪೈಪ್ ಹಾಕ್ಬಿಡ್ತಾರೆ, ಗಂಟ್ಲಿಗೆಲ್ಲ ಪೈಪ್ ಹಾಕ್ತಾರೆ, ಮೂಗ್ಗೆಲ್ಲ ಪೈಪ್ ಹಾಕ್ತಾರೆ ಅಂತ ಲಾಸ್ಟ್ ಟೈಮ್ ಸೀರಿಯಸ್ ಆಯ್ತಲ್ಲ, ಅವಾಗ ಬಿಟ್ಬಿಟ್ಟೆ. ಈಗ ಎಷ್ಟೇ ನೋವಿದ್ರು ಏನೇ ಇದ್ರು ದೇವ್ರು ಕೊಟ್ಟಿರುವಂಥ ಜೀವನ, ಅದು ನಾವು ಜೀವಿಸ್ಲೇಬೇಕು, ಜೀವನ ಮಾಡಲೇಬೇಕು. ಬಟ್ ಒಂದು ಪಾಯಿಂಟಲ್ಲಿ ಅಯ್ಯೋ ನನಗೆ ಜೀವನ ಬೇಡವೇ ಬೇಡ, ನಾನು ಸತ್ತೋಗ್ಬಿಡ್ಬೇಕು ಅಂತ ಯಾಕೆ ಅನಿಸಿತ್ತು ನಿಮಗೆ? ಯಾಕೆ ಸಾಯಲೇಬೇಕು, ನಾನು ಇನ್ನು ಬದುಕಿಲ್ಲ ನನಗೆ ಅಂತ ಯಾಕೆ ಅನಿಸಿತ್ತು ನಿಮಗೆ ಆ ಟೈಮಲ್ಲಿ? ಮೇಡಮ್ ಅದು ಹೇಳಬೇಕು ಹೇಳ್ಬಾರ್ದು ಗೊತ್ತು. ಹೇಳಿ ನೀವು ಹೇಳ್ಕೋಬೇಕು. ಯಾಕಂದರೆ ಇವಾಗ ಒಂದು ಗಂಡ ಹೆಂಡತಿ ನಡುವೆ ಬೇರೆಯವ್ರು ಅನ್ನೋದು ಬಂದ್ಬಿಟ್ಟಾಗ, ನಾನು ಒಂದು ಹೆಂಡತಿ ಆಗಲಿ ಒಂದು ಗಂಡ ಆಗಲಿ ಒಬ್ರನ್ನೊಬ್ಬನ ಪರಸ್ಪರವಾಗಿ ಪ್ರೀತಿ ಮಾಡಬೇಕಾದ್ರೆ, ಸಖತ್ತು ಲವ್ ಮಾಡ್ತಾ ಇರ್ಬೇಕಾದ್ರೆ, ನನ್ನ ಗಂಡ ನನ್ನ ಪ್ರಪಂಚ, ನಾನು ಹೆಂಡತಿ ನನ್ನ ಪ್ರಪಂಚ ಅಂದಾಗ ಮಧ್ಯದಲ್ಲಿ ಯಾವನೋ ಬರ್ತಾನೆ, ಮಧ್ಯದಲ್ಲಿ ಯಾವಳೋ ಬರ್ತಾರೆ ಅಂದಾಗ ತಡ್ಕೊಳಕ್ಕಾಗಲ್ಲ. ಆ ಒಂದು ವಿಷಯಕ್ಕೆ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಇವಾಗ ಎಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿ. ಅಂದ್ರೆ ಅದು ಹೆಣ್ಮಗಳು ಒಂದು ಸಂಸಾರ ಹಾಳಾಗ್ತಿದೆ ಅಂದಾಗ ಅದನ್ನ ಸರಿ ದಾರಿಗೆ ತಗೊಂಡ್ಬಂದು ಒಳ್ಳೇದಾಗಿ ಸಂಸಾರ ತೂಗಿಸ್ಕೊಂಡು ಹೋಗೋದಿದೆಯಲ್ಲ ಅಂತೇಳಿ ನಮ್ಮ ಗಂಡ ಕೆಟ್ಟವರಲ್ಲ. ಅಂದ್ರೆ ಮಧ್ಯದಲ್ಲಿ ಬರೋರು ಕೆಟ್ಟವ್ರು, ಮಧ್ಯದಲ್ಲಿ ಬರೋರು ಕೆಟ್ಟವ್ರೆ. ಈಗ ಒಂದ್ ಒಳ್ಳೆ ಸಂಸಾರ ಇದೆ ಅಂತಂದ್ರೆ ಅದರಲ್ಲಿ ನಮ್ದು ಒಂದ್ ಬೆಳೆ ಕೇಳಿ ಬಯಸ್ಕೊಳ್ಳೋಣ, ನಮ್ದು ಏನಾದ್ರು ಒಂದ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಅಂತದ್ರಲ್ಲಿ ಮೇಡಮ್ ನನ್ನ ಗಂಡ ಹೆಂಗವ್ರೆ ಗೊತ್ತಾ, ಒಳ್ಳೆ ದರ್ಶನ್ ಸರ್ ಇದ್ದಂಗ. ಹೌದು, ನಾನು ನೋಡಿದೀನಿ ನಿಮ್ಮ ಹಸ್ಬೆಂಡ್ನ, ಒಳ್ಳೆ ಹೈಟು, ಪರ್ಸನಾಲಿಟಿ. ನೆಕ್ಸ್ಟ್ ಟೈಮು ಗಂಗಾ ಅವ್ರನ್ನು ಅವರ ಹಸ್ಬೆಂಡ್ ಕೂರ್ಸಿ ಒಂದು ಇಂಟರ್ವ್ಯೂ ಮಾಡ್ತೀನಿ. ಅವ್ರು ಬರಲ್ಲ ಬಿಡಿ ಮೇಡಮ್, ಅವ್ರು ಬರಲ್ಲ ಅಂತಾರೆ. ಹೆಂಗೆ ನಿಮ್ಮ ಹಸ್ಬೆಂಡ್ ಅವ್ರಿಗೆ ರೀಲ್ಸಿಗೆಲ್ಲ ಮಾಡಕ್ ಕರಿಬೇಕು? ಅಯ್ಯೋ ಬರಲ್ಲ, ಬನ್ನಿ ಮೇಡಮ್, ನೀನ್ ಮಾಡ್ಕೊಂಡ್ ಸಾಯಿ, ನೀನು ಹುಚ್ಚ ಅಂತಿರೋ ಸಾಲ್ದ. ಇವಾಗ ನಾನ್ ಬಂದ್ರೆ ನನಗೆ ಇವ್ನು ಹುಚ್ಚನ, ಇವನು ಹಂಗೆ ಹಿಂಗೆ ಅಂತ ಬೈತಾರೆ. ನಾನು ಅನ್ಸ್ಕೊಳಕ್ ರೆಡಿ ಇಲ್ಲ, ನೀನು ಹೋಗು, ನನ್ನ ಹೆಸರು ಹಾಳು ಮಾಡ್ಬಿಟ್ಟಿದ್ಯಲ್ಲ ಅಂತ ಹೇಳ್ತಾರೆ. ಹೆಸರಲ್ಲಿ ಹೆಂಗ್ ಹಾಳಾಗಿದೆ ಅಂತ ಹೆಸರು. ಈ ತರ ಎಲ್ಲ ಹುಚ್ಚಿಚ್ಚ ತರ ಮಾಡಿದ್ರೆ ಇವ್ನ ಗಂಡ ಏನ್ ಮಾಡ್ತಾವ, ಇವನು ಸರಿಯಾಗಿ ಅದ್ಬಸ್ತಾಗ ಇಡಕ್ಕಾಗಲ್ವಾ, ಒಂದೆರಡು ತದ್ಕಕ್ಕಾಗಲ್ವಾ ಅವಳಿಗೆ, ಬೀದಿಗೆ ಬಿಟ್ಟವ್ ನೋಡು ಅಂತೆಲ್ಲ ಅಂತಾರಲ್ಲ. ಆ ಕಮೆಂಟ್ಸ್ಗಳೆಲ್ಲ ನೋಡ್ತಾರಲ್ಲ, ಅವ್ರಿಗೆ ಅದಕ್ಕೆ ಬೇಜಾರು. ನಿಮ್ಮ ಹಸ್ಬೆಂಡ್ ಅವ್ರಿಗೆ ಯಾರಾದ್ರೂ ಡೈರೆಕ್ಟ್ ಆಗಿ ತುಂಬಾ ಜನ ಮೇಡಮ್, ತುಂಬಾ ಜನ. ಅವ್ರ ಫ್ರೆಂಡ್ಸ್ಗಳಲ್ಲಿ ಸರೌಂಡಿಂಗ್ಗಳಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಹಂಗೆ ಇದು ಮಾಡ್ತಿದ್ರು. ಆಮೇಲೆ ಇವಾಗ ಹೋಗ್ತಾ
ಓಕೆ ಬಿಡಪ್ಪ ಒಂದು ಒಳ್ಳೆ ಇದರಲ್ಲಿ ಬೆಳೀತಾ ಇದ್ದಾಳೆ ಅನ್ನೋದು ಇವಾಗ ಬಿಟ್ಬಿಟ್ಟಿದ್ದಾರೆ, ಯಾರು ಕೇಳಲ್ಲ. ಅದೇ ಬೆಳೆಯೋ ತನಕ ಮಾತ್ರ ಕಷ್ಟ, ಬೆಳೆದ ಮೇಲೆ ಯಾರು ಇವಾಗ ನಮಗೆ ತೆಗ್ಲಿದ್ರು ಅವರೇ ನಮ್ಮನ್ನ ಹೊಗಳ್ತಾರೆ. ಹೌದು. ಇವಾಗ ನಿಮ್ಗೂ ಕೂಡ ಒಂದು ಹೆಣ್ಮಗು ಇದೆ. ಹಾಂ ಮೇಡಮ್. ಆ ಹೆಣ್ಮಗುನ ಹೇಗ್ ಬೆಳೆಸ್ಬೇಕು, ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ನಾನು ಅನ್ಕೊಂಡಿದ್ದೀನಿ, ನನ್ನ ಮಗುನ ನಾನು ರೀಲ್ಸಾಗಿ ತೋರ್ಸಕ್ಕೆ ನಾನು ಇಷ್ಟಪಡಲ್ಲ. ಏನಾದ್ರು ನಾನು ಸಾಧನೆ ಮಾಡಿದರೆ ಆಯ್ತಪ್ಪ, ನಮ್ಮಮ್ಮ ಏನೋ ಸಾಧನೆ ಮಾಡಿಬಿಟ್ಟವಳೆ ಬಿಡಪ್ಪ ಅಂತ. ಅವಳು 1ನೇ ಕ್ಲಾಸು 2ನೇ ಕ್ಲಾಸು ಅಂದರೆ ಅವಳು ಬುದ್ಧಿ ಬರೋ ರೇಂಜಲ್ಲಿ ಬರೋಷ್ಟೊತ್ತಿಗೆ ನಾನು ಏನಾದ್ರು ಒಂದು ಆಗಿರಬೇಕು ಮೇಡಮ್, ಒಳ್ಳೆ ಏನಾದ್ರು ಒಂದು ಸಾಧಿಸಿರ್ಬೇಕು. ನಾನು ಇದೇ ಥರ ಇನ್ನೂ ತಿಕ್ಕಳಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾಳೆ ದಿವಸ ನಿಮ್ಮಮ್ಮ ತಿಕ್ಲಿ ಥರ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವಳು ನನ್ನ ಮಗಳಿಗೆ ಮರ್ಯಾದೆ ಇರಲ್ಲ. ನನ್ನ ಮಗಳಿಗೆ ಮರ್ಯಾದೆ ಬರಬೇಕಂತಂದ್ರೆ ನನ್ನ ಮಗಳಿಗೆ ನಮ್ಮಮ್ಮ ಇಂಥವ್ರು ಅಂತ ಅವಳು ಹೇಳ್ಬೇಕು, ನಾನು ಹೇಳ್ಬಾರ್ದು. ನನ್ನ ಮಗಳು ಹಿಂಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಇಂಥವಳು ಅಂತ ಅಂದ್ಬಿಟ್ಟು ಅವಳು ನನಗೆ ಹೇಳ್ಬೇಕು, ನಮ್ಮಮ್ಮ ಇಂಥವಳು, ನಮ್ಮಮ್ಮ ಹಿಂಗೆ ಸ್ಕೂಲ್ಗೆ ಈ ಥರ ರೀಲ್ಸ್ ಮಾಡ್ತಾ ಇದ್ದಾಳೆ, ನಮ್ಮಮ್ಮ ಈ ಥರ ಮಾಡಿದ್ದಾಳೆ, ನಮ್ಮಮ್ಮ ಈ ಥರ ಇಷ್ಟು ಸಾಧನೆ ಮಾಡಿದ್ದಾಳೆ ಅಂತ ಅವಳು ಹೇಳ್ಕೋಬೇಕು. ಅವಳು ನಾಳೆ ದಿವಸ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡಬಾರ್ದು. ಆ ಥರ ಏನಾದರೂ ಸಾಧಿಸ್ಬೇಕು ಮೇಡಮ್ ಅಂತ ಆಸೆ ಇದೆ. ಸಾಧಿಸ್ಬೇಕು. ಅಲ್ಲಿವರೆಗೂ ದೇವರನ್ನ ನಂಗೆ ಆ ಥರದ್ದು ಏನೋ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತಂದರೆ ಈ ಇನ್ಸ್ಟಾಗ್ರಾಮು ಬೇಡ, ಯಾವುದೇ ಬೇಡ, ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.